ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಸದ್ಯ ಬೆಂಗಳೂರಿನಲ್ಲಿ ಚಿರತೆಯ ಆತಂಕ ಶುರುವಾಗಿದೆ. ಸಿಲಿಕಾನ್ ಸಿಟಿಯ ಅಂಜನಾಪುರ ಭಾಗದ ಜನರಿಗೆ ಕಳೆದ 3 ದಿನಗಳಿಂದ ನಿದ್ದೆ ಮಾಡದೆ ಜನ ಆತಂಕದಲ್ಲಿ ಇದ್ದಾರೆ. ಹಾಗಾದ್ರೆ ಚಿರತೆ ಕಾಟಕ್ಕೆ ಏನಾದರೂ ಪರಿಹಾರ ಸಿಕ್ಕಿದ್ಯಾ? ಅರಣ್ಯ ಇಲಾಖೆಯವರು ಏನು ಹೇಳ್ತಾರೆ? ಅಲ್ಲಿನ ಜನ ಏನು ಆಗ್ರಹ ಮಾಡ್ತಾ ಇದ್ದಾರೆ? ಅದೆಲ್ಲವನ್ನ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ಸೊ ಬೆಂಗಳೂರಿನಲ್ಲಿ ಆಗೊಮ್ಮೆ ಈಗೊಮ್ಮೆ ಹೊರವಲಯದಲ್ಲಿ ಚಿರತೆ ಪ್ರತ್ಯಕ್ಷ ಆಗುತ್ತೆ ಅನ್ನುವಂತಹ ವಿಚಾರವನ್ನ ನಾವು ಯಾವಾಗಲೂ ಕೂಡ ಕೇಳ್ತಾ ಇರ್ತೀವಿ. ಅದು ಆನೇಕಲ್ ಭಾಗದಲ್ಲಿ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ಸಿಟಿಯ ಆ ಕಡೆ ಆಗಲಿ, ಅಲ್ಲೆಲ್ಲ ಒಂದೊಂದು ಸಲ ಚಿರತೆ ಪ್ರತ್ಯಕ್ಷ ಆಗುತ್ತೆ ಅಂತ ಕೇಳ್ತೀವಿ. ಅದೇ ತರ ಕಳೆದ ಕೆಲವು ವರ್ಷಗಳಿಂದಲೂ ಕೂಡ ಈ ತುರಹಳ್ಳಿ ಫಾರೆಸ್ಟ್ಗೆ ಹೊಂದಿಕೊಂಡಿರುವಂತಹ ಜಾಗದಲ್ಲಿ ಚಿರತೆ ಪ್ರತ್ಯಕ್ಷ ಆಗುವಂತಹ ವಿಚಾರವನ್ನ ನಾವು ಯಾವಾಗಲೂ ಕೂಡ ಕೇಳ್ತಾನೆ ಇರ್ತೀವಿ. ಜನಸಾಮಾನ್ಯರು ಕೂಡ ಆಗ್ರಹವನ್ನ ಆಕ್ರೋಶವನ್ನ ಹೊರ ಹಾಕ್ತಾನೆ ಇರ್ತಾರೆ. ಜೊತೆಗೆ ಅವರಿಗೂ ಕೂಡ ಆತಂಕ ಆಗುತ್ತೆ. ಚಿರತೆ ಬಂದಂತಹ ಜಾಗದಲ್ಲಿ ಓಡಾಟವನ್ನ ನಡೆಸೋದಕ್ಕೆ ಭಯ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಆತಂಕವನ್ನ ಭಯವನ್ನ ಹೊರ ಹಾಕ್ತಾನೆ ಇರ್ತಾರೆ. ಸದ್ಯ ಕಳೆದ 3 ದಿನಗಳಿಂದ ನಿರಂತರವಾಗಿ ಅಂಜನಾಪುರದ ಭಾಗದಲ್ಲಿ ಒಂದೊಂದು ಲೇಔಟ್ ಅಲ್ಲಿ ಒಂದೊಂದು ದಿನ ಅನ್ನುವ ಲೆಕ್ಕಾಚಾರದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರೋದು ಜನರಲ್ಲಿ ಒಂದು ರೀತಿಯಾಗಿ ಆತಂಕ ಮನೆ ಮಾಡಿದೆ. ಇಲ್ಲಿ ಕಾರ್ ಇರೋರು ಹೇಗೋ ಕಾರಲ್ಲಿ ಹೋಗ್ತಾರೆ, ಆದ್ರೆ ಬೈಕಲ್ಲಿ ಬರೋರ್ ಕತೆ ಏನು? ಚಿರತೆ ಏನಾದ್ರೂ ಎದುರುಗಡೆ ಬಂದುಬಿಟ್ರೆ ಒಂದು ಸಲ ಚಿರತೆ ನೋಡಿನೇ ಭಯ ಆಗುತ್ತೆ ಅನ್ನುವಂತಹ ಮಾತನ್ನ ಜನರು ಕೂಡ ಹೇಳ್ತಾ ಇದ್ರು. ಇನ್ನು ಅಂಜನಾಪುರದ 7th ಬ್ಲಾಕು 2nd ಬ್ಲಾಕು ಈ ಭಾಗದಲ್ಲಿ ಜಾಸ್ತಿ ಚಿರತೆಯ ಓಡಾಟ ಕಂಡು ಬರ್ತಾ ಇದೆ. ಜೊತೆಗೆ ಮನೆಯ ಅಂಗಳದಲ್ಲೇ, ಮನೆಯ ಮುಂಭಾಗದಲ್ಲೇ ಚಿರತೆಯ ಓಡಾಟ CCTVಯಲ್ಲೂ ಕೂಡ ಸೆರೆ ಆಗಿರುವಂತಹದ್ದು. ಸೊ ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಗೆ ಮನವಿ ಮಾಡಿಕೊಂಡಂತಹ ಬೆನ್ನಲ್ಲೇ 3 ದಿನ ಆದಮೇಲೆ ಈಗ ಬೋನನ್ನು ತಂದಿಟ್ಟಿದ್ದಾರೆ. ಆದಷ್ಟು ಬೇಗ ಬೋನಿಗೆ ಚಿರತೆ ಬೀಳುತ್ತೆ ಅನ್ನುವಂತಹ ಭರವಸೆ ಕೊಟ್ಟಿದ್ದಾರೆ. ಆದರೆ ಜನ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಲೇಔಟ್ನಲ್ಲಿ ಜೊತೆಗೆ ಒಂದೇ ಚಿರತೆ ಬಂದಿದೆ ಅನ್ನುವಂತಹ ಅಭಿಪ್ರಾಯವು ಜನರಲ್ಲಿ ಇಲ್ಲ. ಜನರಲ್ ಅಭಿಪ್ರಾಯ ಏನಿದೆ ಅಂತ ಕೇಳಿದ್ರೆ 2-3 ಚಿರತೆ ಬಂದಿರಬಹುದು ಅನ್ನುವಂತಹ ಒಂದು ಆತಂಕ ಇದೆ. ಯಾಕಂದ್ರೆ CCTVಗಳಲ್ಲಿ ಒಂದೊಂದು ಚಿರತೆ ಒಂದೊಂದು ರೀತಿಯಾಗಿ ಕಾಣಿಸ್ತಾ ಇದೆ. ಅಂದ್ರೆ ಸೈಜ್ ಅಲ್ಲಿ ಒಂದು ದೊಡ್ಡದಾಗಿ ಕಾಣಿಸಿದ್ರೆ ಒಂದು ಚಿಕ್ಕದಾಗಿ ಕಾಣಿಸೋದು, ಈ ರೀತಿಯಾಗಿ ಬೇರೆ ಬೇರೆ ಚಿರತೆ ಬಂದಿದೆ, ಒಂದು 2-3 ಚಿರತೆ ಆದ್ರೂ ಬಂದಿದೆ ಅನ್ನುವಂತಹ ಆತಂಕವನ್ನ ಜನ ಹೊರ ಹಾಕ್ತಾ ಇದ್ದಾರೆ. ಸೊ ಬೋನ್ಗಳ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡಬೇಕು ಅನ್ನುವಂತಹ ಡಿಮ್ಯಾಂಡ್ ಕೇಳಿ ಬರ್ತಾ ಇದೆ. ಇದರ ಮಧ್ಯೆನೆ ಒಂದಷ್ಟು ಕಿಡಿಗೇಡಿಗಳು ಚಿರತೆ ಅಲ್ಲಿ ಪತ್ತೆ ಆಯ್ತು ಇಲ್ಲಿ ಪತ್ತೆ ಆಯ್ತು ಅಂತ AI ಜನರೇಟೆಡ್ ಇಮೇಜಸ್ ಗಳೇನಿರ್ತವೆ ಅವುಗಳನ್ನು ಕೂಡ ಇಲ್ಲೆಲ್ಲ ಹರಿಬಿಡ್ತಾ ಇರೋದ್ರಿಂದ ಆ AI ಇಮೇಜಸ್ ಅನ್ನ ನೋಡಿ ಮಕ್ಕಳು ಕೂಡ ಈ ಭಾಗದಲ್ಲಿ ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ. ರಸ್ತೆಗೆ ಬರೋದಕ್ಕೆ ಕೂಡ ಹೆದರ್ಕೋತಾ ಇದ್ದಾರೆ. ಯಾಕಂದ್ರೆ ಮನೆಯ ಪಕ್ಕದಲ್ಲಿ ಅಥವಾ ಆಟೋ ಹತ್ರ ಅಲ್ಲೆಲ್ಲ ಈಗ ಈ ಒಂದು ಚಿರತೆಯ ಇಮೇಜ್ ಅನ್ನ ನೋಡಿ ಭಯ ಬೀಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಕಿಡಿಗೇಡಿ ಕೃತ್ಯವನ್ನು ಮಾಡಬಾರ್ದು ಅಂತ ಅರಣ್ಯ ಇಲಾಖೆಯ ಸಿಬ್ಬಂದಿ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಜನ ಈ ರೀತಿಯ ಕೃತ್ಯವನ್ನು ಮಾಡೋದನ್ನ ಕಡಿಮೆ ಮಾಡಬೇಕು, ಇನ್ನೊಬ್ಬರ ಭಾವನೆಗಳ ಜೊತೆ ಆಟ ಆಡಬಾರ್ದು. ಜೊತೆಗೆ ಆದಷ್ಟು ಬೇಗ ಅರಣ್ಯ ಇಲಾಖೆಯ ಸಿಬ್ಬಂದಿಯಿಂದ ಚಿರತೆಯನ್ನ ಹಿಡಿಯುವಂತಹ ಭರವಸೆಯನ್ನ ಕೂಡ ಕೊಡಲಾಗಿದೆ. ತುರಹಳ್ಳಿ ಫಾರೆಸ್ಟ್ಗೆ ಹೊಂದಿಕೊಂಡಿರುವಂತೆ ಈ ಜಾಗ ಇರೋದ್ರಿಂದ ಇದೊಂದು BDA ಲೇಔಟ್. ಇಲ್ಲಿ ಸಿಕ್ಕಾಪಟ್ಟೆ ಒಂದು ರೀತಿಯಾಗಿ ಕಾಡಿನ ಚಿತ್ರಣನೇ ಇರೋದ್ರಿಂದ ಚಿರತೆ ಹಸಿವಿಗೆ ಆಹಾರವನ್ನು ಹುಡುಕೊಂಡು ಬರ್ತಾನೆ ಇರುತ್ತೆ. ಇದು ಕಳೆದ ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ಭಾಗದಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇತ್ತು. ಆದರೆ ಈಗ 3 ದಿನಗಳ ಹಿಂದೆ ನಿರಂತರವಾಗಿ ಜನರ ಮನೆಯ ಪಕ್ಕದಲ್ಲೆಲ್ಲ ಓಡಾಡ್ತಾ ಇರೋದ್ರಿಂದ CCTVಯಲ್ಲಿ ದೃಶ್ಯ ಸೆರೆ ಆಗಿರೋದ್ರಿಂದ ಜನ ಜಾಸ್ತಿ ಆತಂಕಕ್ಕೊಳಗಾಗಿದ್ದಾರೆ. ಆದಷ್ಟು ಬೇಗ ಚಿರತೆ ಸೆರೆ ಹಿಡಿಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.